ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಸ್ಥಗಿತಗೊಂಡಿದೆ ಅಂತ ಬಳ್ಳಾರಿಯಲ್ಲಿ ಬಿಎಸ್ವೈ ಹೇಳಿದ್ದಾರೆ. ರೈತರ ಸಾಲ ಮನ್ನಾ ಕುರಿತು ಮಾತನಾಡಿದಂಥವರು ಇನ್ನೂ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕದ ವಿಚಾರದಲ್ಲೇ ಸರ್ಕಾರ ಕಾಲಹರಣ ಮಾಡ್ತಾ ಇದೆ. ಬಳ್ಳಾರಿಯಲ್ಲಿ ಕೇವಲ ಒಂದು 50% ಬಿತ್ತನೆ ಆಗಿದೆ. ಜಿಲ್ಲೆಯಲ್ಲಿ 6 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇತ್ತ ಕಂದಾಯ ಇಲಾಖಾ ಅಧಿಕಾರಿಗಳು ಪಹಣಿ ನೀಡದೆ ಸತಾಯಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಅತ್ಯಾಚಾರ ಪ್ರಕರಣಗಳು ಜಾಸ್ತಿ ಆಗ್ತಾ ಇವೆ. ಸಚಿವರು ಜನರ ಸಮಸ್ಯೆಗಳನ್ನು ಆಲಿಸ್ತಾ ಇಲ್ಲ. ಹೀಗಾಗಿ ನಾನು ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಭತ್ತ ನಾಟಿ ಮಾಡೋಕೆ ಹೊರಟಿರೋರು ಅದು ತುಂಬ ಹಾಸ್ಯಾಸ್ಪದ ಅಂತ ವ್ಯಂಗ್ಯ ಮಾಡಿದ್ದಾರೆ. ಸಂಬಂಧಪಟ್ಟ PWD ಇಲಾಖೆ ಅಧಿಕಾರಿಗಳು ಎಲ್ಲರನ್ನ ಮಾತನಾಡಿಸ್ತೇನೆ. ನಾನು ಎಲ್ಲಾದರೂ ಕಾಮಗಾರಿ ನಡೀತಾ ಇದೆ, ಒಂದೆರಡು ಕಡೆ ವಿಸಿಟ್ ಮಾಡ್ಬೋದಾ ಅಂತ ಒಂದು ಉದಾಹರಣೆ ಎಲ್ಲೂ ನಮಗೆ ಸಿಗಲಿಲ್ಲ. ಸೊ ಆದ್ದರಿಂದ ಸರ್ಕಾರ ಜನರ ಪಾಲಿಗೆ ಬದುಕಿದ್ದು ಸತ್ತಂತಾಗಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಒಂದು ರೀತಿ ತೊಗಲಕ್ಕೆ ದರ್ಬಾರ್ ನಡೆದಿದೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದಂಥದ್ದು, ಕಳೆದ 6 ತಿಂಗಳಿಂದ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ನಡೀತಾ ಇಲ್ಲ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಗಳಿದ್ದಾವೆ. ನಾನು ಅದಕ್ಕೋಸ್ಕರ ಸರ್ಕಾರ ಒತ್ತಾಯ ಮಾಡ್ತೇನೆ. ಕಳೆದ 6 ತಿಂಗಳಿಂದ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಡೆವಲಪ್ಮೆಂಟ್ ವರ್ಕ್ಗೆ ಎಲ್ಲೆಲ್ಲಿ ಏನೇನು ಖರ್ಚು ಮಾಡಿದ್ದೀರಾ ಅದನ್ನಾದರೂ ಒಂದು ವೈಟ್ ಪೇಪರ್ ಹೊರಡಿಸಿ, ವಾಸ್ತವಿಕ ಸ್ಥಿತಿಯನ್ನು ಜನರಿಗೆ ತಿಳಿಸಿ. ಹಣಕಾಸಿನ ಸ್ಥಿತಿಗತಿಗಳ ಬಗ್ಗೆನೂ ಒಂದು ವೈಟ್ ಪೇಪರ್ನ ಹೊರಡಿಸಿ. ಸತ್ಯ ಸಂಗತಿಗಳು ಜನರಿಗೆ ಅರ್ಥ ಆಗಲಿ. ಉದಾಹರಣೆಗೆ ರೈತರ ಸಹಕಾರಿ ಸಂಘದ ಸಾಲ ಮನ್ನಾ ಬಗ್ಗೆ ಮೊನ್ನೆ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ, 1 ಲಕ್ಷದವರೆಗೆ. ಸಹಕಾರಿ ಸಂಘಗಳಿಗೆ ಹಣವನ್ನು ಪಾವತಿ ಮಾಡದೇ ಇದ್ದರೆ ಅವು ದಿವಾಳಿ ಸ್ಥಿತಿಗೆ ಹೋಗುತ್ತೆ. ರಾಷ್ಟ್ರೀಕೃತ ಬ್ಯಾಂಕ್ನಂತೂ ಇನ್ನೂ ಸ್ಪಷ್ಟ ಯಾವುದೇ ನಿಲುವಿಲ್ಲ. 3-4 ಸಭೆಗಳಾದ ಮೇಲೂ ಸಹ ಅಧಿಕಾರಿಗಳು ಯಾವುದಕ್ಕೂ ಒಪ್ಪಿಗೆಯನ್ನು ಕೊಟ್ಟಿಲ್ಲ. ಕಾದು ನೋಡಬೇಕಾಗಿದೆ. ಆದರೆ ಅವರೇನು ಭರವಸೆಯನ್ನು ಕೊಟ್ಟಿದ್ರು ಅದರಂತೆ ರಾಷ್ಟ್ರೀಕೃತ ಬ್ಯಾಂಕಿನ ಸಾಲವನ್ನು ಮನ್ನಾ ಮಾಡಬೇಕಾಗಿದೆ. ನಾನೇನು ದುಡ್ಡಿನ ಗಿಡ ಬೆಳೆದಿಲ್ಲ ಅಂತ ಈಗ ಹಗುರವಾಗಿ ಮುಖ್ಯಮಂತ್ರಿಗಳು ಮಾತಾಡ್ತಾರೆ. ನಾನು ಎಲ್ಲ ಕಡೆ ಹೇಳಿದ್ದೇನೆ, ನೀವೇ ಹೇಳಿದಂಥ ಭರವಸೆ ಕೊಟ್ಟಂಥದ್ದು ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳುವಂಥದ್ದು ಪ್ರತಿಪಕ್ಷವಾಗಿ ನಮ್ಮ ಕರ್ತವ್ಯ, ಅದನ್ನು ಮಾಡ್ತಾ ಇದ್ದೇವೆ. ಆದರೆ ನಿಮ್ಮ ಕಡೆಯಿಂದ ಯಾವುದೇ ಆ ರೀತಿಯ ಕೆಲಸ ಕಾರ್ಯ